ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್, ಪವಿತ್ರ ಮತ್ತು ಇನ್ನುಳಿದಂಥ ಆರೋಪಿಗಳು ಒಂದು ಕಡೆ ಜೈಲು ಕಂಬಿಯನ್ನು ಎದುರಿಸ್ತಿದ್ರೆ, ಮತ್ತೊಂದು ಕಡೆ ದರ್ಶನನ್ನು ನೋಡೋದಕ್ಕೆ, ಪವಿತ್ರಗಳನ್ನು ನೋಡೋದಕ್ಕೆ ಮತ್ತು ಇತರ ಆರೋಪಿಗಳನ್ನು ನೋಡೋದಕ್ಕೆ ಅವರ ಕುಟುಂಬಸ್ಥರು ಬರ್ತಾ ಇದ್ದಾರೆ. ಆದರೆ ದರ್ಶನ್ ಅವರ ಅಭಿಮಾನಿಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜೈಲಿನ ಹತ್ರ ಬರ್ತಾರೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಪ್ರತಿನಿತ್ಯವೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಜೈಲಿನ ಹತ್ರ ಬಂದು ದರ್ಶನ್ ಅವ್ರನ್ನ ನೋಡೋದಕ್ಕೆ ಅವಕಾಶ ಸಿಗುತ್ತಾ ಅಂತೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಕಾದು ವಾಪಸ್ ಹೋಗ್ತಾ ಇದ್ದಾರೆ ಒಂದು ಕಡೆ. ಇನ್ನೊಂದು ಕಡೆ ದರ್ಶನ್ ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಆಪ್ತರು, ಒಂದಷ್ಟು ಜನ ಆಪ್ತ ಸ್ನೇಹಿತರು ಜೈಲಿಗೆ ಬಂದು ಭೇಟಿ ಮಾಡಿ ಹೋಗ್ತಾ ಇದ್ದಾರೆ. ಆದರೆ ದರ್ಶನ್ಗೆ ಮಾತ್ರ ಯಾರನ್ನೂ ಕೂಡ ಭೇಟಿ ಮಾಡುವಂಥ ಮನಸ್ಸು ಇಲ್ಲ. ಜೊತೆಗೆ ಜೈಲಿನಲ್ಲಿರುವಂಥ ಇತರ ಕೈದಿಗಳಿಗೂ ಕೂಡ ದರ್ಶನ್ ಮುಖ ತೋರಿಸುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ದರ್ಶನ್ ಮಾಡಿರುವಂತಹ ಕೃತ್ಯ ಇದೆಯಲ್ಲ, ಅದು ಅಂತಹ ಕೃತ್ಯ. ದರ್ಶನ್ ಇದರಲ್ಲಿ ಪಾತ್ರ ಇದೆಯೋ ಪಾತ್ರ ಇಲ್ವೋ ಅದೆಲ್ಲವೂ ಕೂಡ ಇನ್ನೂ ಕೂಡ ತನಿಖೆ ನಡೀಬೇಕು. ಜೊತೆಗೆ ಕೋರ್ಟ್ ಅದನ್ನು ತೀರ್ಮಾನಿಸಬೇಕು. ಅದು ಒಂದು ಭಾಗ. ಎರಡನೇ ಭಾಗವಾಗಿ ದರ್ಶನ್ ಅವರ ಕುಟುಂಬಸ್ಥರು ಕೂಡ ಇವತ್ತು ದರ್ಶನ್ ಅವರನ್ನು ನೋಡೋಕ್ಕೆ ಬಂದ್ರಾ ಅನ್ನೋದು ಎರಡನೇ ಪ್ರಶ್ನೆ. ಯಾಕೆ ಅಂತ ಹೇಳಿದರೆ, ಇಲ್ಲಿವರೆಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಅಥವಾ ಇಲ್ಲಿವರೆಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ ದರ್ಶನ್ ಅವರ ಆಪ್ತ ಸ್ನೇಹಿತರು ಮತ್ತು ದರ್ಶನ್ ಅವರ ಮಡದಿ, ಮಗ, ಹಾಗೆಯೇ ಇವರು ಇಷ್ಟು ಜನ ಬಿಟ್ಟರೆ ಬೇರೆ ಯಾರೂ ಕೂಡ ದರ್ಶನ್ ಅವರನ್ನು ನೋಡೋದಕ್ಕೆ ಜೈಲಿಗೆ ಬಂದಿಲ್ಲ ಅನ್ನೋದನ್ನು ಗಮನಿಸಬೇಕು. ಅಷ್ಟು ಮಾತ್ರವಲ್ಲ, ನಿಮಗೆ ಈ ಹಿಂದೆನೂ ಕೂಡ 2 ಸ್ಟೋರಿಗಳ ಮೂಲಕ ಅಥವಾ 2 ವಿಡಿಯೋಗಳ ಮೂಲಕ ಅವರ ಮನೆಯವರು, ಅದರಲ್ಲೂ ಕೂಡ ಇವರ ಒಡ ಹುಟ್ಟಿದಂಥ ತಮ್ಮ ಮತ್ತು ಹೆತ್ತ ತಾಯಿ, ಇವರಿಂದ ದರ್ಶನ್ ದೂರ ಉಳಿದಿದ್ದಾರೆ ಅನ್ನೋದನ್ನು ಹೇಳಿದ್ದೆ ಕೂಡ. ಅದಕ್ಕೆ ಪೂರಕವಾಗಿ ಇಲ್ಲಿವರೆಗೂ ಕೂಡ ಅವರ ತಾಯಿಯಾಗಲಿ ಮತ್ತು ಅವರ ತಮ್ಮನಾಗಲಿ ದರ್ಶನನ್ನು ನೋಡೋದಕ್ಕೆ ಜೈಲಿನ ಹತ್ತಿರ ಬರದೇ ಇರುವಂಥದ್ದು ಮತ್ತೊಂದು ಅನುಮಾನಕ್ಕೂ ಕೂಡ ಕಾರಣವಾಗಿದೆ. ಜೊತೆಗೆ ಅಷ್ಟು ದೊಡ್ಡ ಭಿನ್ನಾಭಿಪ್ರಾಯ ಇವರ ನಡುವೆ ಹುಟ್ಟಿದ್ಯಾ ಅನ್ನುವಂತಹ ಒಂದು ಡೌಟ್ ಕೂಡ ಇದೆ. ಬಟ್ ಆದರೆ ದರ್ಶನ್ ಅವರ ಆಪ್ತ ಹಾಗೆಯೇ ನಿರ್ದೇಶಕ ಮಾತ್ರ ಇಲ್ಲ ಹಾಗೇನು ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಗಾದರೆ ಯಾಕೆ ಬಂದಿಲ್ಲ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲೂ ಕೂಡ ಈಗ ಮೂಡಲೇಬೇಕಲ್ವ? ಅದರ ಬಗ್ಗೆನೇ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಅಶ್ಲೀಲ ಮೆಸೇಜ್ ಮಾಡ್ದ, ಪವಿತ್ರಗೌಡಗೆ ಅಶ್ಲೀಲವಾದಂಥ ಮೆಸೇಜ್ ಮಾಡ್ದ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ರೇಣುಕಾಸ್ವಾಮಿಯನ್ನು ಎತ್ತಾಕೊಂಡು ಬಂದು ನಾಯಿ ರುಬ್ಬಿ ಅತ್ಯಂತ ಭೀಕರವಾಗಿ ಮತ್ತು ಅತ್ಯಂತ ಕ್ರೂರವಾಗಿ, ರಾಕ್ಷಸರು ಕೂಡ ಈ ರೀತಿ ವರ್ತನೆ ಮಾಡೋದಕ್ಕೆ ಅಂಜಬಹುದೇನೋ ಅಷ್ಟು ಭೀಕರವಾಗಿ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡ್ತಾರೆ ಈ ದರ್ಶನ್ ಅಂಡ್ ಗ್ಯಾಂಗ್ನವರು. ಇದರಲ್ಲಿ ಯಾರ್ಯಾರ್ದು ಪಾತ್ರ ಏನೇನಿದೆ ಅವೆಲ್ಲದೂ ಕೂಡ ತನಿಖೆ ಆಗ್ತಾಯಿದೆ. ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಅವೆಲ್ಲವನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಅದು ಒಂದು ಭಾಗ. ಆದರೆ ಎರಡನೇ ಭಾಗ, ಈಗ ನ್ಯಾಯಾಂಗ ಬಂಧನ ಅಂದರೆ ಜೈಲಿನಲ್ಲಿರುವಂತಹ ಈ ಆರೋಪಿಗಳಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಎಲ್ಲರ ಆಗ್ರಹ ಕೂಡ. ಅದರ ಭಾಗವಾಗಿ ಈಗ ಜೈಲು ಶಿಕ್ಷೆ ಕೂಡ ಆರಂಭ ಆಗಿದೆ. ಕಳೆದ 1 ವಾರದಿಂದ ಹೆಚ್ಚು ಕಡಿಮೆ ಜೈಲಿನಲ್ಲಿದ್ದಾರೆ ಈ ದರ್ಶನ್ ಅಂಡ್ ಇಡೀ ಗ್ಯಾಂಗ್ನವರು. ಈ ಸಂದರ್ಭದಲ್ಲಿ ಜೈಲಿಗೆ ಒಂದಷ್ಟು ಜನರು ಬಂದು ಹೋಗ್ತಾ ಇದ್ದಾರೆ. ಒಂದಷ್ಟು ಜನರು ಅಂತ ಹೇಳಿದರೆ, ಈಗ ದರ್ಶನ್ ಅವರ ಅಭಿಮಾನಿಗಳಂತೂ ಬೆಳಗ್ಗೆಯಿಂದ ರಾತ್ರಿವರೆಗೆ ಜೈಲಿನ ಹತ್ರ ಕಾಯ್ತಾ ಇರ್ತಾರೆ. ದರ್ಶನ್ ಅವರನ್ನು ಭೇಟಿ ಪಡೋದಕ್ಕೆ ಅವಕಾಶ ಸಿಗುತ್ತಾ ಅನ್ನುವಂತಹ ಒಂದು ಬೇಡಿಕೆಯು ಕೂಡ ಅವರ ಬಳಿ ಇರುತ್ತೆ. ಬಟ್ ಅದಕ್ಕೆ ಅವಕಾಶ ಇಲ್ಲ. ಎರಡನೇದಾಗಿ ಅವರ ಕುಟುಂಬಸ್ಥರು, ಮೂರನೇದಾಗಿ ಅವರ ಆಪ್ತ ಸ್ನೇಹಿತರು, ಇವರೆಲ್ಲರೂ ಕೂಡ ಬರ್ತಾರೆ, ಭೇಟಿ ಮಾಡೋಕ್ಕೂ ಟ್ರೈ ಮಾಡ್ತಾರೆ, ಭೇಟಿ ಮಾಡ್ತಾರೆ, ಮಾತಾಡ್ಕೊಳ್ತಾರೆ, ಹೋಗ್ತಾರೆ. ಒಂದಷ್ಟು ಜನ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಅವರ ಅಮ್ಮ, ಪವಿತ್ರ ಅವರ ಸಹೋದರ, ಇವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಇನ್ನುಳಿದಂತೆ ಅವರ ಇತರ ಆರೋಪಿಗಳ ಮನೆಯವರು ಕೂಡ ಬಂದು ಹೋಗ್ತಾ ಇದ್ದಾರೆ. ಅದ್ಯಾವುದು ಕೂಡ ಹೆಚ್ಚು ಗಮನವನ್ನು ಸೆಳೀತಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಯಾರು ಕೂಡ ತಂದೆ ತಾಯಿ ಗೊತ್ತಾಗೋದಿಲ್ಲ ಅನ್ನುವಂಥ ಕಾರಣಕ್ಕೆ ಬರ್ತಾರೆ. ಕೇಳಿದ್ರೆ ಗೊತ್ತಾಗುತ್ತೆ, ಅದು ಬಿಟ್ಟರೆ ಗೊತ್ತಾಗೋದಿಲ್ಲ ಅಂತೇಳಿ. ಅದಿಷ್ಟು ಬಿಟ್ಟರೆ ಈಗ ಪ್ರಮುಖವಾಗಿ ದರ್ಶನ್ ಅವರ ವಿಚಾರಕ್ಕೆ ಬರೋದಾದರೆ, ದರ್ಶನ್ ಅವರು ಈ ಸಹೋದರ, ತಮ್ಮ ದಿನಕರ್ ತೂಗುದೀಪ್ ಮತ್ತು ತಾಯಿ ಮೀನಾ ತೂಗುದೀಪ್ ಅವರಿಂದ ದೂರ ಉಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಆರಂಭದಿಂದನೂ ಕೂಡ ಚರ್ಚೆ ಬರ್ತಾ ಇತ್ತು. ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂತು ನೋಡಿ, ಅವತ್ತಿನಿಂದನೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ಕೇವಲ ಚರ್ಚೆ ಮಾತ್ರ ಅಲ್ಲ, ಈ ನಡುವೆ ಒಂದು ವಿಚಾರವೂ ಕೂಡ ಮುನ್ನೆಲೆಗೆ ಬಂದಿತ್ತು. ಏನು ಅಂತ ಹೇಳಿದ್ರೆ, ಮೀನಾ ತೂಗುದೀಪ್ ಮತ್ತು ದಿನಕರ್ ತೂಗುದೀಪ್ ಇಂದನೂ ಕೂಡ ದರ್ಶನ್ ದೂರ ಉಳಿದಿದ್ದಾರೆ. ಅದಕ್ಕೆ ಅವರ ನಡುವೆ ನಡೆದಂತಹ ಕೆಲವೊಂದು ಕಿತ್ತಾಟದ ಮೂಲ ಕಾರಣ ಇದೇ ಪವಿತ್ರಗೌಡ ಅನ್ನೋದು ಕೂಡ ಅವತ್ತು ಕೂಡ ಚರ್ಚೆ ಆಗಿತ್ತು. ಅಷ್ಟು ಮಾತ್ರವಲ್ಲ, ಒಂದು ಕಡೆ ಪತ್ನಿಯೂ ಕೂಡ ಆರಂಭದಲ್ಲಿ ದರ್ಶನ್ ಈ ಪ್ರಕರಣದಲ್ಲಿ ಸಿಲುಕಿದಾಗ ಸ್ವಲ್ಪ ಮೌನವನ್ನೇ ವಹಿಸಿದ್ರು. ಅದಾದ ಬಳಿಕ ಅವರ ಸಹೋದರ ಆಗಲಿ ಮತ್ತು ಅವರ ತಾಯಿ ಆಗಲಿ ಯಾರೂ ಕೂಡ ದರ್ಶನ್ ಬಗ್ಗೆ ಕಮೆಂಟ್ ಕೂಡ ಮಾಡಲಿಲ್ಲ. ದರ್ಶನ್ ಪರವಾಗಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂತಹ ಯಾವುದೇ ಹೇಳಿಕೆಯನ್ನು ಕೂಡ ಕೊಡಲಿಲ್ಲ. ಬಟ್ಟು ಇದೇ ದರ್ಶನ್ 13 ವರ್ಷಗಳ ಹಿಂದೆ ಜೈಲು ಸೇರಿದಂಥ ಸಂದರ್ಭದಲ್ಲಿ, ಯಾವುದೋ ಹೆಂಡತಿಗೆ ಹೊಡೆದಂಥ ಕೇಸ್ನಲ್ಲಿ ಜೈಲು ಸೇರಿದಂಥ ಸಂದರ್ಭದಲ್ಲಿ ದರ್ಶನ್ಗೆ ಬೆನ್ನೆಲುಬಾಗಿ ನಿಂತಿದ್ದೆ ಇದೇ ತಮ್ಮ ದಿನಕರ್ ತೂಗುದೀಪ್. ದರ್ಶನ್ ಜೈಲು ಸೇರಿದಂಥ ದಿನದಿಂದ ಹಿಡಿದು ದರ್ಶನ್ ಹೊರಗಡೆ ಬರುವಂಥ ದಿನದವರೆಗೂ ಕೂಡ
ಬಹುಶಃ ದಿನಕರ್ ತೂಗುದೀಪ್ ಸರಿಯಾಗಿ ಊಟ ಮಾಡಿರಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಹೋರಾಟವನ್ನು ಮಾಡಿ ದರ್ಶನನ್ನು ಹೊರಗಡೆ ಕರ್ಕೊಂಡ್ಬರ್ತಾರೆ. 28 ದಿನಗಳ ಕಾಲ ದರ್ಶನ್ ಜೈಲಿನಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಒಬ್ಬ ತಮ್ಮ ತನ್ನ ಅಣ್ಣನನ್ನು ಬಿಡಿಸ್ಕೊಂಡು ಬರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದಂಥವನು ಇವತ್ತು ಅಣ್ಣ ಹೇಗಿದ್ದಾನೆ ಅಂತೇಳಿ ನೋಡೋಕ್ಕೂ ಕೂಡ ಬರ್ತಾ ಇಲ್ಲ. ಹೋರಾಟಗಳು ಸಾಯಲಿ, ಕಾನೂನು ಹೋರಾಟ, ಹೊರಗಡೆ ಕರ್ಕೊಂಬರೋದು, ರಿಲೀಸ್ ಮಾಡಿಸೋದು, ಅದು ಇನ್ನೊಂದು ಭಾಗ, ಅದೆಲ್ಲದೂ ಕೂಡ ಸಾಯಲಿ. ಅಲ್ಲಿ ಸ್ಟೇಷನಲ್ಲಿದ್ದಂಥ ಸಂದರ್ಭದಲ್ಲೂ ಕೂಡ ಬಂದು ಮಾತಾಡಲಿಲ್ಲ. ಈಗ ಜೈಲಿನಲ್ಲಿ ಅವಕಾಶ ಇದೆ, ಇಲ್ಲಿಗೂ ಕೂಡ ಬಂದು ಮಾತನಾಡಲಿಲ್ಲ. ಏನು ಎಂತ ಅಂತೇಳಿ ಕೇಳಲಿಲ್ಲ. ಪೊಲೀಸರು ಇವರಿಗಂತೂ ಅವಕಾಶ ಕೊಡ್ತಾರೆ. ಯಾರಿಗೆ? ದರ್ಶನ್ ಅವರ ತಮ್ಮನಿಗೆ ಮತ್ತು ಅಮ್ಮನಿಗೆ ಅವಕಾಶ ಕೊಡ್ತಾರೆ, ಇಲ್ಲ ಅಂತೇಳಿ ಹೇಳೋದಿಲ್ಲ. ಹಾಗಿದ್ರೂ ಕೂಡ ಬಂದಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆ ಇದೆ. ಇನ್ನು ಇವರ ನಡುವೆ ಸ್ವಲ್ಪ ಭಿನ್ನಾಭಿಪ್ರಾಯವು ಕೂಡ ಹುಟ್ಟಿದೆ ಅನ್ನುವಂಥ ವಿಚಾರಗಳು ಕೂಡ ಚರ್ಚೆ ಆಗ್ತಿತ್ತು. ಯಾಕಂತ ಹೇಳಿದ್ರೆ ಎಚ್ ವಾಸು ಇದನ್ನು ಅಲ್ಲಗೆಳಿತಾರೆ. ಯಾಕಂದರೆ ಅವರೇ ಮತ್ತೆ ಈ ವಿಚಾರವನ್ನು ಮುನ್ನೆಲೆಗೆ ತಂದಿರೋದು. ಅವರು ನೋಡಿದ್ರಂತೆ ಮಾಧ್ಯಮಗಳಲ್ಲಿ, ಮತ್ತು ನಾವೆಲ್ಲರೂ ಕೂಡ ಸುದ್ದಿ ಮಾಡಿದ್ವಲ್ಲ, ಸಹೋದರ ಮತ್ತು ತಾಯಿಯ ಜೊತೆಗೆ ದರ್ಶನ್ ಅವರ ಸಂಬಂಧ ಸರಿ ಇಲ್ಲ ಅನ್ನುವಂತಹ ವಿಚಾರವನ್ನು ನೋಡಿದ್ವಲ್ಲ. ಆಮೇಲೆ ತಾಯಿ ಅಲ್ಲಿ ಮೈಸೂರಲ್ಲಿದ್ದಾರೆ, ತಮ್ಮ ಇಲ್ಲಿ ಬಾಡಿಗೆ ಮನೆಯಲ್ಲಿದ್ದಾನೆ. ಹಾಗಾಗಿ ಇವರೆಲ್ಲರೂ ಕೂಡ ಯಾಕೋ ಸ್ವಲ್ಪ ಕಟಿಪಿಟಿ ಆಗಿದೆ ಇವರ ಫ್ಯಾಮಿಲಿಯಲ್ಲಿ ಅನ್ನುವಂಥ ಸುದ್ದಿಯನ್ನು ನೋಡಿದಾಗ ಇವರು ವಾಸು ಹೇಳ್ತಾರೆ, ಇಲ್ಲ ಹಾಗೇನೂ ಆಗಿಲ್ಲ ಅನ್ನೋದನ್ನು ವಾಸು ಹೇಳ್ತಾರೆ. ತುಂಬ ಚೆನ್ನಾಗಿ ಓಡೋ ಕುದುರೆ ಇನ್ನೂ ಕೂಡ ಚೆನ್ನಾಗಿ ಓಡಲಿ ಅಂತೇಳ್ಬಿಟ್ಟು ಚಾಟಿ ಏಟು ನೀಡ್ತಾರೆ. ಚೆನ್ನಾಗಿ ಹಣ್ಣು ಬಿಡುವಂಥ ಮರಕ್ಕೆ ನೂರಾರು ಕಲ್ಲುಗಳು ಬಂದು ಬೀಳ್ತಾ ಇರ್ತವೆ. ಹಾಗಾಗಿ ಜನರು ದರ್ಶನ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ಹಿಂದೆ ದರ್ಶನ್ ಅವರ ತಾಯಿಗೆ ಕ್ಯಾನ್ಸರ್ ಆದಾಗ ದರ್ಶನ್ ಅವರು ಹುಡುಗರನ್ನು ಬಿಟ್ಟಿದ್ರು ನೋಡ್ಕೊಳ್ಳೋಕ್ಕೆ. ಗಂಡ ಕಟ್ಟಿಸಿದಂಥ ಮೈಸೂರಿನ ಮನೆಯಲ್ಲೇ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ತಾಯಿ ಹೇಳಿದ್ದಾರೆ. ಹಾಗಾಗಿ ಮೈಸೂರಿನಲ್ಲಿ ಅವರಿದ್ದಾರೆ. ಬೆಂಗಳೂರಿನಲ್ಲಿ ಇವರಿದ್ದಾರೆ. ಯಾರು? ದಿನಕರ್ ತೂಗುದೀಪ್ ಕೂಡ ಇದು ಬೆಂಗಳೂರಿನಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಬಾಡಿಗೆ ಮನೆಯಲ್ಲಿರೋದಕ್ಕೆ ಮತ್ತೊಂದು ಕಾರಣವೂ ಕೂಡ ಇದೆ. ಮನುಷ್ಯ ಒಂದು ತಪ್ಪು ಮಾಡಿದ ತಕ್ಷಣ ಒಂದಕ್ಕೊಂದು ಲಿಂಕ್ ಆಗ್ತದೆ, ಸಹಜ ಅದು. ಎಲ್ಲರೂ ಮಾತನಾಡ್ತಾ ಹೋಗ್ತಾರೆ. ಚೆನ್ನಾಗಿದ್ದಾಗ ಯಾರೂ ಆ ವಿಚಾರಗಳ ಬಗ್ಗೆ ಮಾತನಾಡೋದೇ ಇಲ್ಲ. ನಾವು ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ಬರ್ತದೆ. ಮನೆ ಇಲ್ಲ ಅನ್ನುವಂತಹ ಬಗ್ಗೆ ಕೆಲವರು ಸುದ್ದಿಯನ್ನು ಮಾಡಿದರು. ಇನ್ನೂ ಕೂಡ ಬಾಡಿಗೆ ಮನೆಯಲ್ಲಿದ್ದಾರೆ, ದರ್ಶನ್ ಸಹಾಯ ಮಾಡಲಿಲ್ಲ ಅಂತೇಳಿ. ಆದರೆ ದಿನಕರ್ ಅವರು ಚೆನ್ನಾಗೇ ಇದ್ದಾರೆ. ಅವ್ರದ್ದು ಒಂದು ಪಾಲಿಸಿ ಇದೆ, ತಮ್ಮದೇ ಸ್ವಂತ ದುಡ್ಡಿನಲ್ಲಿ ಮನೆ ಕಟ್ಟಬೇಕು ಅನ್ನೋಂಥ ಉದ್ದೇಶ ಅವರಿಗಿದೆ. ಒಂದು ಮಾತು ಹೇಳಿದರೆ ದಿನಕರ್ಗೆ ಮನೆ ಕೊಡಿಸೋಕೆ ದರ್ಶನ್ಗೆ ಆಗಲ್ವಾ? ದಿನಕರ್ ಅವರು ಸೈಟ್ ತೆಗೆದುಕೊಂಡು ಮನೆ ಕಟ್ತಾ ಇದ್ದಾರೆ. ತುಂಬ ಕಡುಬಡತನದಲ್ಲಿ ಅವರು ಇಲ್ಲ. ಹೀರೋ ತಮ್ಮ ಹೇಗಿರಬೇಕೋ ಹಾಗೇ ಇದ್ದಾರೆ. ಅವರು ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ಅವರು ಸಹ ದುಡ್ಡು ಮಾಡಿದ್ದಾರೆ. ಅಣ್ಣ ತಮ್ಮನ ಹೊಂದಾಣಿಕೆ ಯಾವ ರೀತಿ ಇದೆಯೋ ಅವರಿಗೆ ಗೊತ್ತು. ಒಮ್ಮೆ ಜಗಳ ಆಗಬಹುದು, ಆಮೇಲೆ ಅವರು ಒಟ್ಟಿಗೆ ಸೇರ್ತಾರೆ. ಅದು ಅವರ ವೈಯಕ್ತಿಕ ವಿಚಾರ ಅನ್ನೋದನ್ನು ವಾಸು ಹೇಳಿ ಕೈ ತೊಳ್ಕೊಳ್ತಾರೆ. ಬಟ್ ಆದರೆ ಇಲ್ಲಿ ನಮಗಿರುವಂಥ ಪ್ರಶ್ನೆ ಇಷ್ಟೆಲ್ಲ ಆಗಿದೆ ಸರಿ, ಚೆನ್ನಾಗೇ ಇದ್ದಾರೆ ಅಂತಲೇ ಒಪ್ಕೊಳ್ಳೋಣ, ಚೆನ್ನಾಗಿರಲಿ ಕೂಡ. ಆದರೆ ಯಾಕೆ ದರ್ಶನನ್ನು ನೋಡೋದಕ್ಕೆ ದಿನಕರ್ ತೂಗುದೀಪ್ ಬಂದಿಲ್ಲ, ಮೀನಾ ತೂಗುದೀಪ್ ಅವ್ರು ಬಂದಿಲ್ಲ? ನೋಡಬೇಕು ಅಂತೇಳಿ ಅನ್ನಿಸ್ಲಿಲ್ವಾ? ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಅದು ಏನೇ ಜಗಳ ಆಗಿರ್ಬೋದು, ಏನೇ ಕಿತ್ತಾಟಗಳಾಗಿರ್ಬೋದು, ಈಗ ಒಡ ಹುಟ್ಟುವವರು ದಾಯಾದಿಗಳು ಆಗೋದು ಕಾಮನ್. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟು ದ್ವೇಷವನ್ನು ದಿನಕರ್ ಸಾಧಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ದೊಡ್ಡ ಕಾರಣ ಇರಲೇಬೇಕು. ಆಮೇಲೆ ಕಳೆದ ಬಾರಿ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ದಿನಕರ್ ಲಿಟ್ರಲಿ ನಮಗಿನ್ನೂ ಕೂಡ ನೆನಪಿದೆ, ಹಗಲು ರಾತ್ರಿ ಎನ್ನದೇ ದರ್ಶನ್ನ ಬಿಡುಗಡೆಗಾಗಿ ಶತಪ್ರಯತ್ನವನ್ನು ಮಾಡಿದರು. ಆದರೆ ಇವತ್ತು ವಿಜಯಲಕ್ಷ್ಮಿ ಮಾತ್ರ ಆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಮಾತ್ರ ಆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಉಳಿದವರು ಯಾರೂ ಕೂಡ ಆ ಪ್ರಯತ್ನವನ್ನು ಮಾಡ್ತಿಲ್ಲ ದರ್ಶನ್ ಅವರ ಫ್ಯಾಮಿಲಿಯಲ್ಲಿ. ಯಾಕೆ ಅನ್ನೋದು ಈಗಿರುವಂಥ ಪ್ರಶ್ನೆ. ನಿಮಗೇನಾದರೂ ಈ ಬಗ್ಗೆ ಒಂದು ಚಿಕ್ಕ ಅನುಮಾನ ಮೂಡ್ತಾ ಇದೆಯಾ? ದಿನಕರ್ ತೂಗುದೀಪ್, ಮೀನಾ ತೂಗುದೀಪ್ ಅವರು ಈ ರೀತಿ ಬಾರದೇ ಇರೋದಕ್ಕೆ ಸಾಕಷ್ಟು ಜನ ನಾನು ಈ ಹಿಂದೆ ಸ್ಟೋರಿ ಮಾಡಿದಾಗ ಇದೇ ರೀತಿ ಕಮೆಂಟ್ ಮಾಡಿದರು, ಇಲ್ಲ ನೀವು ಸುಳ್ಳು ಸುದ್ದಿಯನ್ನು ಮಾಡ್ತಿದ್ದೀರಾ, ಅವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತೇಳಿ. ಸರ್, ಚೆನ್ನಾಗಿರಲಿ ಅನ್ನೋದೇ ನಮ್ಮ ಉದ್ದೇಶ, ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ. ಇನ್ ಕೇಸು ಅವರಿಗೆ ಬರುವಂಥ ಮನಸ್ಸು ಇರದೇ ಇದ್ದರೆ ಅಟ್ಲೀಸ್ಟ್ ಈ ಸುದ್ದಿಯನ್ನು ನೋಡಿ ಆದರೂ ಬರಲಿ, ಆಗನಾದರೂ ಈ ಒಡೆದು ಹೋಗಿರುವಂತಹ ಮನಸ್ಸುಗಳು ಒಂದಾಗಲಿ ಅನ್ನೋದು ನಮ್ಮ ಆಶಯ. ದರ್ಶನ್ ತಪ್ಪು ಮಾಡಿದ್ದಾರಾ? ಕಾನೂನಿನ ಪ್ರಕಾರ ಶಿಕ್ಷೆ ಆಗುತ್ತೆ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಕಾನೂನಿದೆ, ಕಾನೂನು ನೋಡ್ಕೊಳ್ಳುತ್ತೆ. ದರ್ಶನ್ ತಪ್ಪು ಮಾಡಿಲ್ವಾ, ಹೊರಗಡೆ ಬರ್ತಾರೆ, ಅದ್ರ ಬಗ್ಗೆನೂ ಕೂಡ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಬಟ್ಟು ಈ ಕಾನೂನು, ಶಿಕ್ಷೆ ಇವೆಲ್ಲದೂ ಕೂಡ ಇವತ್ತಿರುತ್ತೆ, ನಾಳೆಗೆ ಮುಗಿಯುತ್ತೆ. ಬಟ್ ಸಂಸಾರ ಹಾಗಲ್ಲ ಅಲ್ವಾ? ಫ್ಯಾಮಿಲಿ ಅನ್ನೋದು ಹಾಗಲ್ಲ ಅಲ್ವಾ? ಇವರ ಕುಟುಂಬ ಅನ್ನೋದು ಹಾಗಲ್ಲ ಅಲ್ವಾ? ಯಾವತ್ತಿನಿಂದ ಶುರು ಆಯಿತೋ ಇವರ ಕುಟುಂಬ, ಅಂತ್ಯದವರೆಗೂ ಕೂಡ ಆ ಕುಟುಂಬ ಹಾಗೆ ಇರಬೇಕು ಅನ್ನೋದು ನಮ್ಮ ಕಳಕಳಿ. ಹೀಗಾಗಿ ಹೇಳ್ತಾ ಇರೋದು, ದರ್ಶನ್ ಅವರ ಸಹೋದರ ಅದೇನೇ ಮಿಸ್ಟೇಕ್ ಆಗಿದ್ರು ಕೂಡ, ಅದೇನೇ ದೊಡ್ಡ ಜಗಳ ಆಗಿದ್ರು ಕೂಡ ಬಂದು ದರ್ಶನನ್ನು ಭೇಟಿ ಮಾಡಿ ಮಾತನಾಡಿಸೋದು ಬೆಟರ್. ಅವರ ತಾಯಿಯೂ ಕೂಡ ನಿಮ್ಮದೇ ಮಗ ಏನೇ ತಪ್ಪು ಮಾಡಿರಲಿ ಕ್ಷಮಿಸಿ ಬಂದು ಭೇಟಿ ಮಾಡಿ. ಆವಾಗ ಸಮಾಜಕ್ಕೂ ಕೂಡ ನೀವೆಲ್ಲರೂ ಕೂಡ ಒಂದು ಒಳ್ಳೆಯ ಸಂದೇಶವನ್ನು ರವಾನಿಸಿದಂತಾಗುತ್ತೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.